ರಾಜ್ಯದ 9 ಹೊಸ ವಿವಿಯನ್ನ ಮುಚ್ಚೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಸಂಪುಟ ಉಪ ಸಮಿತಿ ತೀರ್ಮಾನವನ್ನ ಮಾಡಿರುವಂತದ್ದು 9 ವಿವಿಯನ್ನ ಮುಚ್ಚೋದಕ್ಕೆ ಸಚಿವ ಸಂಪುಟ ಉಪ ಸಮಿತಿ ತೀರ್ಮಾನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಉಪ ಸಮಿತಿ ಇದು. ಬಿಜೆಪಿ ಆಡಳಿತದ ಅವಧಿಯಲ್ಲಿ ಆರಂಭಿಸಲಾಗಿದ್ದಂತಹ 10 ಹೊಸ ವಿಶ್ವವಿದ್ಯಾಲಯಗಳು ಇದನ್ನ ಮುಚ್ಚೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಪ್ರಮುಖವಾಗಿ ಆರ್ಥಿಕ ಸಂಕಷ್ಟ ಮತ್ತು ಭೂ ಕೊರತೆಯೇ ವಿವಿಯನ್ನ ಮುಚ್ಚೋದಕ್ಕೆ ತೀರ್ಮಾನವನ್ನ ಮಾಡಲಾಗ್ತಾ ಇರುವಂತದ್ದು. ವಿಶ್ವವಿದ್ಯಾಲಯಗಳ ಆರ್ಥಿಕ ಸ್ಥಿತಿಗತಿ ಪರಿಶೀಲನೆ ಕುರಿತು ಸಭೆಯನ್ನ ನಡೆಸಲಾಗಿತ್ತು. ಡಿಕೆಶಿ ಅಧ್ಯಕ್ಷತೆಯ ಉಪ ಸಮಿತಿಯಿಂದ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಈಗ 10ಕ್ಕೂ ಹೆಚ್ಚು ವಿವಿಯನ್ನ ತೆರೆಯಲಾಗಿದ್ದು. ಈಗ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಸಭೆಯಲ್ಲಿ ಬೀದರ್ ವಿಶ್ವವಿದ್ಯಾಲಯನ ಹೊರತುಪಡಿಸಿ ಉಳಿದ 9 ವಿಶ್ವವಿದ್ಯಾಲಯಗಳಿಗೆ ಬೀಗ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದು. ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್, ನೃಪತುಂಗ ವಿವಿ ಸೇರಿ 9 ವಿವಿಗಳಿಗೆ ಬೀಗ ಹಾಕಲಾಗುತ್ತೆ. ಹಾಗಿದ್ರೆ ಯಾವ್ಯಾವ ವಿಶ್ವವಿದ್ಯಾಲಯವನ್ನ ಮುಚ್ಚೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅನ್ನುವಂಥದ್ದನ್ನ ಗಮನ ಹರಿಸೋದಾದ್ರೆ ಹಾಸನ, ಚಾಮರಾಜನಗರ, ಹಾವೇರಿ, ಕೊಡಗು, ಕೊಪ್ಪಳ, ಬಾಗಲಕೋಟೆ, ಮಹಾರಾಣಿ ಕ್ಲಸ್ಟರ್, ಮಂಡ್ಯ ಮತ್ತು ನೃಪತುಂಗ ವಿವಿಗಳಿಗೆ ಬೀಗ ಬೀಳುವ ಸಾಧ್ಯತೆ ಇದೆ. ಬೀದರ್ ವಿಶ್ವವಿದ್ಯಾಲಯ ಮಾತ್ರ ಮುಂದುವರಿಕೆ ಆಗಲಿದ್ದು. ರಾಜ್ಯದ 9 ಹೊಸ ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಸಚಿವ ಸಂಪುಟ ಉಪಸಮಿತಿ ತೀರ್ಮಾನವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದರ ಅಧ್ಯಕ್ಷತೆಯನ್ನ ಡಿಕೆ ಶಿವಕುಮಾರ್ ಅವರು ವಹಿಸಿಕೊಂಡಿದ್ರು. ಬಿಜೆಪಿ ಆಡಳಿತದ ಅವಧಿಯಲ್ಲಿ 10 ಹೊಸ ವಿಶ್ವವಿದ್ಯಾಲಯಗಳನ್ನ ತೆರೆದಿತ್ತು. ಈಗ ಸದ್ಯದ ಮಟ್ಟಿಗೆ ಆರ್ಥಿಕ ಸಂಕಷ್ಟ ಇದೆ, ಅದ್ರ ಜೊತೆಗೆ ಭೂ ಕೊರತೆಯೂ ಕೂಡ ಇದೆ. ಇದರ ನೆಪವನ್ನ ಇಟ್ಟು ಈಗ ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಕ್ಕೆ ಮುಂದಾಗಿದೆ. 100 ರಿಂದ 200 ಎಕರೆ ಅಗತ್ಯ ಇದೆ ಒಂದು ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಬೇಕು ಅಂತಂದ್ರೆ. ಬಹುತೇಕ ವಿಶ್ವವಿದ್ಯಾಲಯಗಳಿಗೆ ಅಷ್ಟು ಪ್ರಮಾಣದ ಜಮೀನನ್ನ ಒದಗಿಸೋದಕ್ಕೆ ಲಭ್ಯ ಇಲ್ಲ. 342 ಕೋಟಿ ಮೊತ್ತದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ವೇತನವನ್ನ ಕೊಡಬೇಕಾಗುತ್ತೆ. ಮೂಲ ಸೌಕರ್ಯ, ಸಲಕರಣೆ, ವಾಹನ, ಪೀಠೋಪಕರಣ, ಇತರೆ ವಸ್ತುಗಳ ಖರೀದಿಗೆ ಅಗತ್ಯವಿರುತ್ತೆ. ಈ ಹಿನ್ನೆಲೆಯಲ್ಲಿ ಬಹುತೇಕ ವಿವಿ ಅಂದ್ರೆ ವಿಶ್ವವಿದ್ಯಾಲಯಗಳ ಕುಲಪತಿಗಳಿಗೆ ವಾಹನ ಖರೀದಿಸೋದಕ್ಕೆ ಹಣಕಾಸಿನ ಕೊರತೆ ಇದೆ. ಹೊಸ ವಿಶ್ವವಿದ್ಯಾಲಯಗಳನ್ನ ನಡೆಸೋದಕ್ಕೆ ದೊಡ್ಡ ಮೊತ್ತದ ಹಣ ನೀಡಬೇಕಾಗಿದೆ ಸರ್ಕಾರ. ಹೀಗಾಗಿ ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಕ್ಕೆ ಅಂದ್ರೆ ಹೊಸ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ, ಕಾರ್ಯಾಚರಣೆಗೆ 342 ಕೋಟಿ ರೂಪಾಯಿ ಬೇಕಾಗಿದೆ. ಹೀಗಾಗಿ ವಿಶ್ವವಿದ್ಯಾಲಯಗಳ ಸ್ಥಾಪನೆಯ ಆರ್ಥಿಕತೆಗೆ ಹೊಡೆತ ಬೀಳುವಂತ ಹಿನ್ನೆಲೆಯಲ್ಲಿ ಬಹುತೇಕ ವಿಶ್ವವಿದ್ಯಾಲಯ ಕುಲಪತಿಗಳಿಗೆ ವಾಹನ ಖರೀದಿಸೋದಕ್ಕೆ ಹಣಕಾಸಿನ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ, ದೊಡ್ಡ ಮೊತ್ತದ ಹಣ ನೀಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ 342 ಕೋಟಿ ರೂಪಾಯಿ ಅಗತ್ಯ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಕ್ಕೆ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ. 100 ರಿಂದ 200 ಎಕರೆ ಅಗತ್ಯ ಇದೆ ಒಂದು ವಿಶ್ವವಿದ್ಯಾಲಯಕ್ಕೆ. ವಿಶ್ವವಿದ್ಯಾಲಯ ಅಂದ್ರೆ ಅಷ್ಟು ಚಿಕ್ಕದಾದಂತದ್ದಲ್ಲ. ಈ ಹಿನ್ನೆಲೆಯಲ್ಲಿ 10 ಹೊಸ ವಿಶ್ವವಿದ್ಯಾಲಯಗಳನ್ನ ಏನು ಬಿಜೆಪಿ ಆಡಳಿತದ ಅವಧಿಯಲ್ಲಿ ತೆರೆಯಲಾಗಿತ್ತು, ಆ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಕ್ಕೆ ತೀರ್ಮಾನ ಮಾಡಲಾಗಿದೆ. ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಸದ್ಯದ ಮಟ್ಟಿಗೆ 10ರಲ್ಲಿ ಬೀದರ್ ಒಂದು ಕೈ ಬಿಟ್ಟು ಉಳಿದಂತಹ ಎಲ್ಲಾ ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ 9 ವಿಶ್ವವಿದ್ಯಾಲಯಗಳಿಗೆ ಗೇಟ್ ಪಾಸ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಕೆಲವೊಂದಿಷ್ಟು ಆರ್ಥಿಕ ನೆಪ, ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಶ್ವವಿದ್ಯಾಲಯಗಳ ಮುಕ್ತಿಗೆ ಮುಂದಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ, ಈಗಾಗಲೇ ಸಚಿವ ಸಂಪುಟದ ಉಪ ಸಮಿತಿ ಸಭೆಯನ್ನು ಕೂಡ ವಿಧಾನಸೌಧದಲ್ಲಿ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ 10 ಹೊಸ ವಿಶ್ವವಿದ್ಯಾಲಯಗಳ ಪೈಕಿ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂತಹ ಒಂದಿಷ್ಟು ವಿಚಾರಗಳನ್ನ ಚರ್ಚೆ ನಡೆಸಿದ್ದಾರೆ. ಮುಚ್ಚುವಂತ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ಕೂಡ ಮಾಹಿತಿ ತಿಳಿದು ಬರ್ತಾ ಇದೆ.
ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಉಪಸಮಿತಿ ಈ ಒಂದು ತೀರ್ಮಾನವನ್ನ ಕೈಗೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ವಿಶ್ವವಿದ್ಯಾಲಯಗಳ ಆರ್ಥಿಕ ಸ್ಥಿತಿಗತಿಯ ಪರಿಶೀಲನೆ ಕುರಿತು ಸಭೆಯನ್ನು ಕೂಡ ನಡೆಸಿದಂತ ಸಂದರ್ಭದಲ್ಲಿ ಇದನ್ನ ಅಲ್ಲಿ ಆ ಸಭೆಯಲ್ಲಿ ಇರ್ತಕ್ಕಂತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಾಗಿರ್ಬಹುದು, ಮತ್ತೆ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್, ಮತ್ತೆ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಎಂ.ಸಿ. ಸುಧಾಕರ್ ಸೇರಿದಂತೆ ಹಲವು ಏನ ಉಪಸಮಿತಿಯಲ್ಲಿದ್ದಾರೆ ಅವೆಲ್ಲ ಸಚಿವರು ಕೂಡ ಇದನ್ನ ಸೇರಿ ತೀರ್ಮಾನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಈಗಿರ್ತ ಯಾವುದೇ ವಿಶ್ವವಿದ್ಯಾಲಯ ಸುಗಮವಾಗಿ ನಡಿಬೇಕಂತಂದ್ರೆ ಅದಕ್ಕೆ ಸಂಯೋಜಿತ ಕಾಲೇಜುಗಳ ಶುಲ್ಕ ಅಂತಕ್ಕಂಥದ್ದು ಮುಖ್ಯ. ಹಾಗಾಗಿ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯ ಒಂದು ಅಧಿಕಾರಿಗಳಿಗಾಗಿರ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೂ ಕೂಡ ಹಣವನ್ನ ನೀಡುವುದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳಿಂದ ವರದಿ ಬಂದಿದೆ ಅನ್ನುವಂಥದ್ದು. ಹಾಗಾಗಿ ಬಹುತೇಕ ವಿಶ್ವವಿದ್ಯಾಲಯಗಳ ಕುಲಪತಿಗಳಿಗೆ ವಾಹನವನ್ನ ಖರೀದಿಸಲು ಕೂಡ ಹಣದ ಕೊರತೆ ಉಂಟಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥ. ಹಾಗಾಗಿ ಹೊಸ ವಿದ್ಯಾಲಯಗಳ ಸ್ಥಾಪನೆ ಮತ್ತು ಕಾರ್ಯಾಚರಣೆಗೆ 342 ಕೋಟಿ ಅಗತ್ಯ ಇದೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ವಿಶ್ವವಿದ್ಯಾಲಯ ಸ್ಥಾಪನೆಗೆ 100 ರಿಂದ 200 ಕೋಟಿ ಎಕರೆ ಕೂಡ ಅಗತ್ಯ ಇದೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಮನಗಂಡು ಬಹುತೇಕ ವಿವಿಗಳಿಗೆ ಅಷ್ಟು ಪ್ರಮಾಣದ ಜಮೀನು ಕೂಡ ಇಲ್ಲ. ಹಾಗಾಗಿ ಅವನ್ನ ಕೆಲವೊಂದಿಷ್ಟು ವಿವಿಗಳನ್ನ ಮುಚ್ಚಿ ಈಗ ಉಳಿದಿರುವಂತಹ ವಿವಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅನುದಾನ ಕೊಟ್ಟು ಅವನ್ನ ಡೆವಲಪ್ಮೆಂಟ್ ಮಾಡುವಂತ ಹಂತಕ್ಕೆ ಮುಂದಾಗೋಣ ಅನ್ನುವಂಥ ತೀರ್ಮಾನವನ್ನು ಕೂಡ ಕೈಗೊಂಡಿದ್ದಾರೆ. ಹಾಗಾಗಿ ಈಗ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳನ್ನ ಅದನ್ನ ಮುಚ್ಚುವಂತ ಅಂದ್ರೆ 10 ಹೊಸ ವಿಶ್ವವಿದ್ಯಾಲಯಗಳನ್ನ ಮುಚ್ಚಬೇಕು ಅನ್ನುವಂತ ತೀರ್ಮಾನವನ್ನು ಕೂಡ ಉಪಸಮಿತಿ ತೀರ್ಮಾನವನ್ನು ಕೈಗೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ಇರುವಂತಹ ವಿಶ್ವವಿದ್ಯಾನಿಲಯಗಳನ್ನ ಅದರ ಮೂಲ ಸೌಕರ್ಯವನ್ನ ಹೆಚ್ಚಿಸುವಂತಹ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಆರ್ಥಿಕ ಸಂಕಷ್ಟ, ಭೂಕುರತೆಯ ವಿಚಾರವಾಗಿ ಒಂದು ನಿರ್ಧಾರವನ್ನ ಮಾಡಿಕೊಂಡು ಈಗ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಮೆಟ್ರೋ ಪ್ರಯಾಣ ದರ ಪರಿಷ್ಕರಿಸಿದೆ ಬಿಎಂಆರ್ಸಿಎಲ್. ಕನಿಷ್ಠ ಗರಿಷ್ಠ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಲಾಗಿದೆ. ಸ್ಟೇಜ್ನಲ್ಲಿ ಜಂಪ್ ಆಗಿದ್ದಂತಹ ದರ ಪರಿಷ್ಕರಿಸಿದೆ. ಈಗ ಮೆಟ್ರೋ ಕೆಲವು ಮಾರ್ಗಗಳ ಮಧ್ಯೆ ಮಾತ್ರ ದರ ಪರಿಷ್ಕರಣೆ ಆಗಿರುವಂತದ್ದು. ಮೆಟ್ರೋ ದರ ಕೊಂಚ ಇಳಿಕೆ ಆದ್ರೂ ಕೂಡ ಜನ ಮಾತ್ರ ಬಿಎಂಆರ್ಸಿಎಲ್ ಹತ್ರ ಮೆಟ್ರೋ ಹತ್ರ ಬರ್ತಾ ಇಲ್ಲ. ಬಿಎಂಆರ್ಸಿಎಲ್ ವಿರುದ್ಧ ಮೆಟ್ರೋ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಮೆಟ್ರೋ ದರ ಹೆಚ್ಚಳಕ್ಕೆ ವಿದ್ಯಾರ್ಥಿಗಳು ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದರ ಏರಿಕೆಯ ಬೆನ್ನಲ್ಲೇ ಮೆಟ್ರೋ ಪ್ರಯಾಣದಿಂದ ದೂರ ಉಳಿದಿದ್ದಾರೆ. ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಇಳಿಕೆಯಾಗಿದ್ದು, ದರ ಪರಿಷ್ಕರಣೆಯಾದ್ರೆ ಮಾತ್ರ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಲಿದೆ.